ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮತ್ತು ನಿಮ್ಮ ಕರಿಯರ್ ಪಾತ್ ಇದರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಸಿ ನಿಮಗೆ ಏನು ಮೆಸೇಜ್ ಬರಲಿದೆ ಈ ಒಂದು ಕಾರ್ಡ್ಸಿಂದ. ನಾನು ನಿಮಗೆ 2 ಕಾರ್ಡ್ಸ್ನ ತೋರಿಸ್ತಾ ಇದ್ದೀನಿ. 2 ಕಾರ್ಡ್ಸಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೂ ಕೆಲವು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸಿಂದ ಏನಿದೆ ಮೆಸೇಜ್ ಅಂತ ಕೂಡ ಹೇಳ್ತಾ ಬರ್ತೀನಿ. ಸೊ ದಿಸ್ ಈಸ್ ದ ರೀಡಿಂಗ್ ಅಬೌಟ್ ಯೋರ್ ಕರಿಯರ್ ಪಾತ್ ಆ್ಯಂಡ್ ಫೈನಾನ್ಸ್. ಎರಡೂ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕಾರ್ಡ್ ಪೈಲ್ ಮತ್ತು ಇದು ಸೆಕೆಂಡ್ ಕಾರ್ಡ್ ಪೈಲ್, ಎರಡನ್ನ ತೋರಿಸ್ತಿದ್ದೀನಿ. ನಿಮ್ಮ ಮನಸ್ಸಿಗೆ ಯಾವ ಒಂದು ಕಾರ್ಡ್ ಪೈಲ್ ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಇಟ್ಕೊಳ್ಳಿ. ಮೊದಲನೇದು ಹಾಗೂ ಇದು ಎರಡನೇದು. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಇವಾಗ ನಾನು ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಮ ಫೈನಾನ್ಷಿಯಲ್ ಮತ್ತು ಕರಿಯರ್ ರಿಲೇಟೆಡ್ ರೀಡಿಂಗ್ ಆಗಿರುತ್ತೆ. ಮುಂದೆ ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಲೆಟ್ಸ್ ಟೇಕ್ 2 months ಪ್ರಿಡಿಕ್ಷನ್ ಫಾರ್ ಯು. ಮತ್ತು ಗೈಡಿಂಗ್ ಏಂಜಲ್ಸಿಂದ ಏನಿದೆ ಮೆಸೇಜ್ ಅಂತ ಕೂಡ ನಾನು ಇವಾಗಲೇ ಪಿಕ್ ಮಾಡ್ತೀನಿ. ನೋಡೋಣ ಏಂಜಲ್ಸಿಂದ ಏನಿದೆ ಮೆಸೇಜ್ ಅಂತ ಕೂಡ ನಿಮಗೆ ಹೇಳ್ತೀನಿ. ನಿಮಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಿಮಗೆ 10 of Pentacles ಬರ್ತಾ ಇದೆ. ಸೊ ಪ್ರೆಸೆಂಟ್ ಎನರ್ಜಿ ಆ್ಯಂಡ್ ಪಾಸ್ಟ್ನಲ್ಲೂ ಕೂಡ ಹಿಂದಿನ 2 ತಿಂಗಳು ಕೂಡ ಅದ್ಭುತವಾಗಿ ಕಾಣ್ತಾ ಇದೆ. ಮತ್ತು ಫೈನಾನ್ಷಿಯಲ್ ಪಾತ್ ಅಂತ ನೋಡೋಕ್ಕೆ ಬಂದಾಗ ಐ ಆಮ್ ಸೀಯಿಂಗ್ ಗ್ರೋತ್, ಪ್ರಾಸ್ಪೆರಿಟಿ ಅಂತ ಹೇಳ್ಬೋದು. ಅಂದರೆ ಒಳ್ಳೆ ಟೈಮ್ ಶುರು ಆಗಿಬಿಟ್ಟಿದೆ ಅಂತ ಹೇಳ್ತೀನಿ. ಪ್ರೆಸೆಂಟ್ನಲ್ಲಿ ನೀವು ರಿಲೇಟೆಡ್ ಟು ಮನಿ ಅಥವಾ ರಿಲೇಟೆಡ್ ಟು ಯೋರ್ ವರ್ಕ್ ಯಾವುದೋ ಒಂದು ಗೊಂದಲ, ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ದೀರಾ ಅಂತ ಬರ್ತಾ ಇದೆ. ನೆಮ್ಮದಿನ ಕಳ್ಕೊಂಡಿದ್ದೀರಾ ಅಂತಲೂ ಬರ್ತಾ ಇದೆ. ವರ್ಕ್ನಲ್ಲಿ ಒಂದು ಸ್ಟ್ರೆಸ್ ಅನುಭವಿಸ್ತಿದ್ದೀರಾ ಅಂತ ತೋರಿಸ್ತಾ ಇದೆ. ಯಾವುದೋ ಒಂದು ವಿಷಯವಾಗಿ ನೀವು ಮಾನಸಿಕವಾಗಿ ಕುಗ್ಗಿದ್ದೀರಾ ಅಂತ ತೋರಿಸ್ತಾ ಇದೆ. ಸೊ ಪ್ರೆಸೆಂಟ್ ಈಸ್ ಆಲ್ ಅಬೌಟ್ ಹಾರ್ಟ್ ಬ್ರೇಕ್. ಬಟ್ ನಾನು ಆಗಲೇ ಹೇಳಿದಾಗೆ ಒಳ್ಳೆ ಟೈಮ್ ಶುರು ಆಗಿದ್ದರೂ ಕೂಡ ಈ ಥರದ್ದು ಒಂದು ಸಿಚುವೇಶನ್ನ ನೀವು ಅನುಭವಿಸ್ತಿದ್ದೀರಾ. ಆ್ಯಂಡ್ ಲೆಟ್ಸ್ ಸಿ ಇಂಪ್ರೂವ್ಮೆಂಟ್ ಆಗುತ್ತಾ ಅಂತ. ನಿಮಗೆ ಸ್ಟ್ರೆಂತ್ ಬರ್ತಾ ಇದೆ. ಸೊ ನಥಿಂಗ್ ಟು ವರಿ, ಬಿಕಾಸ್ ಇದು ಮೈನರ್ ಆರ್ಕನ ಕಾರ್ಡ್. ಯಾವಾಗ ಮೈನರ್ ಆರ್ಕನ ಕಾರ್ಡ್ ಬರುತ್ತೆ, ಇವಾಗ ನೀವೇನು ಅನುಭವಿಸ್ತಿದ್ದೀರಾ ಅದು ನಿರಂತರ ಅಲ್ಲ. ಇಟ್ಸ್ ನಾಟ್ ಸಮಥಿಂಗ್ ಕಂಟಿನ್ಯೂ ಆಗಲ್ಲ. ಇದು ಒಂದು ಪೀರಿಯಡ್ ಆಫ್ ಟೈಮ್ವರೆಗೂ ಇರುತ್ತೆ. ಈ ಒಂದು ಪೇಯ್ನ್ 3 weeks ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ವಾಟ್ ಎವರ್ ಯುವರ್ ಎಕ್ಸ್ಪೀರಿಯನ್ಸಿಂಗ್, ಲಾಸ್ ಇರ್ಬೋದು, ಪೇಯ್ನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು ರಿಲೇಟೆಡ್ ಟು ವರ್ಕ್, ಅದು ಜಸ್ಟ್ 3 weeks ಇರುತ್ತೆ. 3 weeks ಆದ ನಂತರ ನಾನು ಒಳ್ಳೆಯ ಇಂಪ್ರೂವ್ಮೆಂಟ್ಸ್ ನೋಡ್ತಾ ಇದ್ದೀನಿ. ಹಾಗೂ ಸ್ಟ್ರೆಂತ್ ಬರ್ತಿರೋದ್ರಿಂದ ವರ್ಕ್ನಲ್ಲೂ ನೀವೇನಾದರೂ ಇವಾಗ ಪರ್ಮನೆಂಟ್ ಆಗಬೇಕು, ಜಾಬ್ನಲ್ಲಿ ಸ್ಟೆಬಿಲಿಟಿ ಬೇಕು, ಬ್ಯಾಲೆನ್ಸ್ ಬೇಕು, ನನಗೆ ಸ್ಟ್ರೆಸ್ ಬೇಡ, ಈ ಥರ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದೊಂದು 2 ತಿಂಗಳ ಒಳಗಡೆ ನೀವು ಸಾಧಿಸ್ತೀರಾ. ಆ ಥರದ್ದು ಒಂದು ಕಂಫರ್ಟ್ ಲೈಫ್ ನಿಮಗೆ ಸಿಗುತ್ತೆ ಅಂತ ನಿಮಗೆ ಅಶ್ಯೂರೆನ್ಸ್ ಬರ್ತಾ ಇದೆ. ಬಿಕಾಸ್ ದಟ್ಸ್ ಅ ಮೇಜರ್ ಆರ್ಕನ ಕಾರ್ಡ್. ಮತ್ತು ಯೋರ್ ಹೈಯರ್ ಸೆಲ್ಫ್. ಸೊ ಇದು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜ್. ಇದರ ಅರ್ಥ ಏನು ಅಂದರೆ, ನೀವು ಕೆಲಸ ಮತ್ತು ನಿಮ್ಮ ಫೈನಾನ್ಸ್, ಹಣಕಾಸಿನ ವಿಷಯವಾಗಿ ಯಾವುದೇ ರೀತಿಯಾದ ಸಲಹೆ 3ನೇ ವ್ಯಕ್ತಿಯಿಂದ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಹೈಯರ್ ಸೆಲ್ಫ್, ಒಂದು ನಿಮ್ಮ ಒಳಮನಸ್ಸು ಏನು ಹೇಳುತ್ತೆ ಅದನ್ನ ಮಾಡಿ. 2ನೇದು, ನೀವು ಮೇ ಬಿ ಪ್ರೇಯರ್ಸ್ ಮಾಡ್ಬೋದು, ದೈವದ ಮೊರೆ ಹೋಗಿ ಕೇಳ್ಕೋಬಹುದು. ಆ ಟೈಮಲ್ಲಿ ನಿಮಗೆ ಏನು ಮಾಡಬೇಕು ಅನಿಸುತ್ತೆ, ಇವಾಗ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನೋ ಒಂದು ಗೊಂದಲದಲ್ಲಿದ್ದೀರಾ, ಲೆಟ್ಸೆ ನೀವು ಕೆಲಸ ಬಿಡಬೇಕು ಅಂತ ಇದ್ದೀರಾ, ಆ ದೇವಸ್ಥಾನ ಅಥವಾ ನಿಮ್ಮ ಮನೆಗೆ ಹೋಗಿ, ನಿಮ್ಮ ದೇವ್ರ ಮನೆಗೆ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ಶಾಂತವಾಗಿ ದೀಪ ಹಚ್ಚಿಬಿಟ್ಟು ಈ ಕೆಲಸ ನಾನು ಮಾಡಲಾ ಬೇಡವಾ ಅಂದರೆ ಆ ಟೈಮಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಅದನ್ನು ಫಾಲೋ ಮಾಡಿ ಅಂತ ಬರ್ತಾ ಇದೆ. ಡೋಂಟ್ ಟೇಕ್ ಡಿಸಿಷನ್ಸ್ ಫ್ರಮ್ ಅದರ್ಸ್ ಬೇಸ್ಡ್ ಆನ್ ಅದರ್ಸ್ ಗೈಡೆನ್ಸ್. ಇದು ನಿಮಗೆ ಬಂದಿರುವಂಥದ್ದು. ಒಂದು ಒಳ ಮನಸ್ಸನ್ನ ಮಾತನ್ನು ಕೇಳಿ. 2ನೇದು ದೈವ ಕೊಡುವಂಥ ಒಂದು ಗೈಡೆನ್ಸ್, ನೀವು ನಂಬುವ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿರುವಂಥ ಡಿವೈನ್ ಎನರ್ಜಿ ಏನಿದೆ ಅದು ಆ ಟೈಮಲ್ಲಿ ಕೊಡುವಂಥ ಗೈಡೆನ್ಸ್ನ ಫಾಲೋ ಮಾಡಿ ಅಂತ ಬರ್ತಾ ಇದೆ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಓಪನ್ ಮೈಂಡೆಡ್ನೆಸ್ ಇಟ್ಕೋಬೇಕಾಗತ್ತೆ. ಯಾಕಂದರೆ ಇತ್ತೀಚೆಗೆ ಯಾವುದೋ ಒಂದು ಡೆಸಿಷನಿಂದ ನಿಮಗೆ ಹಾರ್ಟ್ ಬ್ರೇಕ್ ಸಿಚುವೇಶನ್ ಬಂದಿದೆ. ಯಾಕಾದರೂ ಈ ಕೆಲಸಕ್ಕೆ ಕೈ ಹಾಕ್ತೆ ಅನ್ನುವಂಥ ಒಂದು ಹತಾಶೆ ಕೂಡ ಬಂದಿದೆ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ದಿಸ್ ಹೆಲ್ಪ್ಡ್ ಯು. ಇವಾಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೆಲ್ಲ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಬೇಕಿದೆ ಅಂದರೆ
ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೊಂಡ್ರೇ ನಾನು ಕೊಡುವಂಥದ್ದು, ಇಲ್ಲ ಅಂದರೆ ನಾವು ಕೊಡೋದಿಲ್ಲ. ಯು ಶುಡ್ ಟೇಕ್ ಪ್ರಯರ್ ಅಪಾಯಿಂಟ್ಮೆಂಟ್ಸ್. ಸೊ ಯಾರು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಮತ್ತು ದೈವದಿಂದ ಏನಿದೆ ಮೆಸೇಜ್ ಅಂತ ಕೂಡ ಹೇಳ್ಬಿಡ್ತೀನಿ. ಲೆಟ್ಸ್ ಸಿ ಏನು ಬರುತ್ತೆ ಅಂತ. ಐ ಡೋಂಟ್ ನೋ ವಾಟ್ ಯು ವಿಲ್ ಗೆಟ್. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಂಪ್ರೂವ್ಮೆಂಟ್ಸ್ ರಿಲೇಟೆಡ್ ಟು ಮನಿ ಈಗಾಗಲೇ ನೀವು ನೋಡಿರ್ತೀರಾ, ಬಿಕಾಸ್ ಪಾಸ್ಟ್ ಕಾರ್ಡ್ ಚೆನ್ನಾಗೇ ಬರ್ತಾ ಇದೆ. ನಾನು ಇಲ್ಲೇನು ಪೇಯ್ನ್, ಪ್ರಾಬ್ಲಮ್, ಸ್ಟ್ರಗಲ್ ನೋಡ್ತಾ ಇಲ್ಲ. ಪ್ರೆಸೆಂಟ್ನಲ್ಲಿ 5 ಆಫ್ ಕಪ್ಸ್ ಬಂದಿದೆ. ನೀವು ಅಂದ್ಕೊಂಡಿರೋ ಹಾಗೆ ಕೆಲವೊಂದು ವಿಷಯಗಳು ಫೈನಾನ್ಸ್ ಅಥವಾ ನಿಮ್ಮ ಕೆಲಸದ ವಿಚಾರವಾಗಿ ಆಗಿಲ್ಲ. ನಿಮ್ಮ ಪ್ಲ್ಯಾನ್ಸ್ ಇದೆಯಲ್ಲ, ಅದು ಸ್ವಲ್ಪ ಬದಲಾಗಿದೆ. ಈಗ ಇದೇ ಆಗುತ್ತೆ ಅಂತ ನೀವೇನೋ ಎಫರ್ಟ್ಸ್ ಹಾಕಿರ್ತೀರ, ಹಾಗೆ ಆಗಿಲ್ಲ. ಅದು ನಿಮಗೆ ಸ್ವಲ್ಪ ನಿರಾಶೆಯನ್ನು ತಂದಿದೆ ಅಂತ ಹೇಳ್ಬೋದು. ಅದು ಪ್ರೆಸೆಂಟ್ ಎನರ್ಜಿ ಆಗಿದೆ. ನಿಮಗೆ ಎಂಪರರ್ ಬಂದಿದೆ. ವಾವ್, ಎಂಪರರ್ ಸ್ಪೆಷಲಿ ಈ ಥರದ್ದೊಂದು ಕಾರ್ಡ್ ಇದೆಯಲ್ಲ, ನಿಮ್ಮ ಕೆಲಸ ಕಾರ್ಯಕ್ಕೆ ಹಣಕಾಸಿನ ವಿಷಯವಾಗಿ ಸಿಗೋದಿದೆಯಲ್ಲ, ಅದ್ಭುತವಾಗಿರುವಂಥ ಪವರ್ಫುಲ್, ಎಂಪವರ್ಡ್, ಸ್ಟ್ರಾಂಗ್, ಕಾನ್ಫಿಡೆಂಟ್ ಭರಿತವಾದ, ಆತ್ಮವಿಶ್ವಾಸ ಹೊಂದಿರುವಂಥ ಕಾರ್ಡ್ ಆಗಿದೆ ಇದು. ಎಂಪರರ್ ಇಸ್ ಆಲ್ ಅಬೌಟ್ ಸ್ಟ್ರೆಂತ್ ಆ್ಯಂಡ್ ಆಲ್ಸೋ ಇವಾಗ ಒಂದು ಒಳ್ಳೆ ಪೊಸಿಷನ್, ಜಾಬ್ ಸಿಗೋದು, ನೀವೇನಾದರೂ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಇದ್ದೀರಾ, ಬೇರೆ ಕಡೆ ಟ್ರೈ ಮಾಡಬೇಕು ಅಂತ ಇದ್ದೀರಾ, ಬೆಸ್ಟ್ ಟೈಮ್ 2 ಮಂತ್ಸ್ ಚೆನ್ನಾಗೇ ಇದೆ. ನೀವು ಜಾಬ್ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀರಾ, ಅಥವಾ ನಾನು ಆಗಲೇ ಹೇಳಿದಾಗೆ ಬೇರೆ ಇನ್ನೂ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ನೀವು ಪೊಲಿಟಿಕ್ಸಲ್ಲಿದ್ದರೂ ಕೂಡ ನೆಕ್ಸ್ಟ್ 2 ಮಂತ್ಸ್ ಚೆನ್ನಾಗೇ ಬರುತ್ತೆ. ನೀವು ರಿಸ್ಕ್ ತೊಗೋಬೋದು, ಡಿಸಪಾಯಿಂಟ್ ಆಗಿರ್ಬೋದು, ಆದರೆ ಡಿಸಪಾಯಿಂಟಿಂದ ನಿಮ್ಗೆ ಯಾವುದೇ ರೀತಿಯಾದ ಲಾಸ್ ಆಗೋದಿಲ್ಲ ಫ್ಯೂಚರ್ನಲ್ಲಿ ಅಂತ ನಿಮಗೆ ಕನ್ಫರ್ಮೇಷನ್ ಬರ್ತಾ ಇದೆ. ಮತ್ತು ಔಟ್ಕಮ್ ಏನು ತೋರಿಸ್ತಿದೆ ಅಂದರೆ ಹಿಡನ್ ಮೋಟಿವೇಶನ್ಸ್ ಬರ್ತಾ ಇದೆ. ಸೊ ಇದು ನಿಮಗೆ ದೈವದಿಂದ ಬಂದಿರುವಂಥ ಮೆಸೇಜ್ ಆಗಿದೆ. ಹಿಡನ್ ಮೋಟಿವೇಶನ್ ಅಂದರೆ ಈಗ ಪ್ರೆಸೆಂಟ್ನಲ್ಲಿ ನಿಮಗೆ ಹಿತಶತ್ರುಗಳು ಅಂತ ಹೇಳ್ಬೋದು, ಅಥವಾ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಟ್ಕೊಂಡಿರುವಂಥ ಜನರಿದ್ದಾರೆ, ನಿಮ್ಮ ಸುತ್ತ ಇದ್ದಾರೆ ಅಂತ ಕೂಡ ನಾನು ಹೇಳ್ಬೋದು. ಆ್ಯಂಡ್ ಯಾಕೆ ಹೀಗಾಗ್ತಾ ಇದೆ ಅಂದರೆ, ಅವರು ನಿಮ್ಮ ಏಳಿಗೆನ ದೇ ನಾಟ್ ಎಕ್ಸೆಪ್ಟಿಂಗ್ ಇಟ್. ಅವರು ಅದನ್ನು ಇಷ್ಟಪಡ್ತಾ ಇಲ್ಲ. ನಿಮ್ಮ ಒಳ್ಳೆ ವಿಷಯಗಳು ಏನೇನು ನಡೀತಾ ಇದೆ ಅದನ್ನು ಅವರು ಸ್ವೀಕರಿಸೋಕ್ಕಾಗ್ತಾ ಇಲ್ಲ. ಸೊ ಅವರು ನಿಮ್ಮ ಹತ್ರ ಬರೋದು ಕೂಡ ಒಂದು ಕೆಟ್ಟ ಉದ್ದೇಶಕ್ಕೇನೆ ಅಂತ ಹೇಳಿ. ಹಿಡನ್ ಇಂಟೆನ್ಷನ್ಸ್ ಅಂದಾಗ ನಿಮ್ಮ ಹತ್ರ ಇವಾಗ ಕೆಲಸ ಕಾರ್ಯದ ವಿಷಯವಾಗಿ ಯಾರು ಕನೆಕ್ಟೆಡ್ ಆಗಿದ್ದಾರೆ, ಕೆಲಸ ಕಾರ್ಯ ಮತ್ತು ಹಣಕಾಸಿನ ವಿಷಯವಾಗಿ ಯಾರು ಕನೆಕ್ಟೆಡ್ ಆಗಿದ್ದಾರೆ, ಅವ್ರು ಏನೋ ಒಂದು ಹುನ್ನಾರ ಹಾಕ್ಕೊಂಡು ಮೋಸ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹುಷಾರಾಗಿರಿ ಅಂತ ಒಂದು ಎಚ್ಚರಿಕೆ ಕಾರ್ಡ್ ಬಂದಿದೆ. ಸೊ ಈಗ ನೀವು ಸಾಲ ಕೊಡೋದಾಗಿರ್ಬೋದು, ನಂಬೋದಾಗಿರ್ಬೋದು, ಜನರನ್ನ ರಿಲೇಟೆಡ್ ಟು ವರ್ಕ್ ಆಫ್ ಫೈನಾನ್ಸ್ ಮಾಡಬಾರ್ದು ಅಂತ ಬರ್ತಾ ಇದೆ. ಬಟ್ 2 ಮಂತ್ಸ್ ಇಸ್ ಜಸ್ಟ್ ಯೋರ್ ಟೈಮ್, ಯೂಸ್ ಇಟ್. ಆದರೆ ಹುಷಾರಾಗಿ ಜನರನ್ನ ನಂಬೋದಾ ಬೇಡವಾ ಅಂತ ಅನಾಲಿಸಿಸ್ ಮಾಡ್ಕೊಂಡು ನೀವು ಮುಂದೆ ಹೋಗಬೇಕಾಗತ್ತೆ ಅಂತ ಬರ್ತಾ ಇದೆ. ಅದು ನಿಮ್ಮ ಮೆಸೇಜ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.